ಏ ಅವ್ನು ಸರ್ಸ್ಬೇಡ ಬರೀ ಬೆನ್ನ ಕಾಂತ ಮಳೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತಗೊಂಡು ಈ ಸಲನೂ ಸಹಿತ ಅವರು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗ ಕಾನೂನು ಮಂತ್ರಿ ಆದಾಗ ಪ್ರವಾಸೋದ್ಯಮ ಇಲಾಖೆ ಬಂದಿದ್ರು ಸರ್ ಈ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು ಪ್ರವಾಸೋದ್ಯಮ ಇಲಾಖೆ 2 ವರ್ಷದೊಳಗೆ ಒಂದು ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇದ್ದಿರ್ತಾರೆ 2 ವರ್ಷ ಅಪ್ಲೈ ಮಾಡೋದು ಅಂತ ಮತ್ತು ಇಂಥ ಒಂದು ಒಳ್ಳೆಯ ಹೆಸರು ತರುವಂಥ ಒಬ್ಬ ದಕ್ಷ ಪ್ರಾಮಾಣಿಕ ಆಡಳಿತಗಾರರಿಗೆ ಸಚಿವ ಸಂಪುಟ ಅವಕಾಶ ಇರೋದ್ರ ನಮ್ಗೆಲ್ಲರಿಗೂ ಬಹಳ ನೋವಾಗಿದೆ. ಆಮೇಲೆ ಇನ್ನೂ ಗೊತ್ತಾ ಸರ್ ವಿಶೇಷ ಸರ್ ಉತ್ತರ ಕರ್ನಾಟಕ ಗೊತ್ತಾ ಸರ್ 31 ಜಿಲ್ಲೆ ಪಕ್ಷ ಸರ್ ಕಾರ್ಯಕರ್ತರಿಗೆ ಪಕ್ಷ ಇವತ್ತು ನಿಷ್ಠಾವಂತ ಒಬ್ಬ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮನೆ ಮಾಡಕೊಂಡ್ರು ಅಂದ್ರೆ ಸರ್ ವೈಶಾಖ ಅವರಷ್ಟು ಕೊಡುಗೆ ಪಕ್ಷಕ್ಕೆ ಯಾರು ಮಾಡಿಲ್ಲ ಸರ್ ಯಾರು ಮಾಡಿಲ್ಲ ಮೊನ್ನೆ ಕಾಂಗ್ರೆಸ್ ಸಂದರ್ಭದಲ್ಲಿ ಸರ್ ಅವ್ರ ತಂದೆ ಕಾಲಕ್ಕೆ ಸರ್ ಕೆ ಎಚ್ ಪಾಟೀಲ್ರು ಆಮೇಲೆ ಡಿ ಆರ್ ಪಾಟೀಲ್ ಸಾಹೇಬ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ಸರ್ ಕೆ ಎಚ್ ಪಾಟೀಲ್ರಿಗೆ ಮುಖ್ಯಮಂತ್ರಿ ಜನ ಸೇವ್ ಮಾಡಿದ್ರು ಅವ್ರಿಗೂ ಅನ್ಯಾಯ ಮಾಡಿದ್ರು ಸರ್ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ 4 ಸಲ ಅನ್ಯಾಯ ಮಾಡಿದ್ರು ಇದ್ದಂಥ ಮಂತ್ರಿಯನ್ನು ತೆಗೆದು ಕಾರ್ಯಕಾರಿ ಮಂತ್ರಿ ಸ್ಥಾನ ಮಾಡಿಕೊಟ್ರು ಸರ್ ಸರ್ ಇವ್ರಿಗೆ ಬುದ್ಧಿಜೀವಿಗಳಿಗೆ ರಾಷ್ಟ್ರ ಮಾಡೋದು ಯಾರು ಇಲ್ಲ ಸರ್ ಆಮೇಲೆ ಸರ್ ಇವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇಡೀ ರಾಜ್ಯದಾಗ ಯಾರ್ಯಾರು ಸರ್ ಒಂದು ಕಪ್ಪು ಚುಕ್ಕೆಲ್ಲ ಒಂದು ಮನುಷ್ಯ ಸರ್ ರಾಜಕಾರಣ ಮಾಡ್ಬೇಕಂದ್ರೆ ಈಗ ವಿಶೇಷವಾಗಿ ಅದು ಈಗಿನ ತೀರ್ಮಾನ ಸರ್ ಅಂತ ಮನುಷ್ಯ ಇವರು ಸಚಿವ ಸಂಪುಟ ತೆಗೆದಾಕ್ತಾರೆ ಉದ್ದೇಶ ಸಿದ್ದರಾಮಯ್ಯ ಸಾಹೇಬ್ರ ಮಗ್ಗ ಕೊಡ್ತಾರೆ ಇವರು ಅಲ್ಲ ತಾವು ಲೀಡರ್ಗಳು ತೊಗೊಂಡ್ಬಿಡ್ತಾರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಬಿಡ್ತಾರೆ ಶಂಭು ಇಲ್ಲ ಸರ್ ನಮಗಪ್ಪ ಸರ್ ನಮ್ಗೆ ನಮ್ಮ ಸಾಹೇಬ್ರ ಇರ್ಲಿಕ್ಕೆ ನಾವು ತೊಗೊಂಡೇವ ಸರ್ ಅಧಿಕಾರ ನಮ್ಮ ಸಾಹೇಬ್ರ ಅಧಿಕಾರ ಇಲ್ಲ ಆ ಅಧಿಕಾರ ತೊಗೊಂಡು ನಾವೇ ಮಾಡಬೇಕು ಅದಕ್ಕೆ ಸರ್ ನಾವು ನಮ್ಮ ಸದಸ್ಯರು ರಾಜೀನಾಮೆ ಕೊಡಬೇಕು ಸಾಹೇಬ್ರ ದಯವಿಟ್ಟು ಸರ್ ನಮ್ಮ ಶಂಭು ಇಲ್ಲಿ ಬರ್ತೇನೆ ಅಣ್ಣ ನೀವು ಸರಿ ಇಲ್ಲ ಹಾಕ್ತೀನಂತ ಸಭಾಪತಿ ಆದ್ರೆ ಆಲ್ರೆಡಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಏನಾರ ಒಂದು ನಮಗೆ ಸ್ಥಾನ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಉತ್ತರ ಕರ್ನಾಟಕ ಚಲೋ ಆಗುತ್ತೆ ಮುಂದೆ ಬರುವ ಚುನಾವಣೆ ಒಳಗೆ ನಾವು ಬಹಳ ಕಷ್ಟ ಎದುರಿಸಬೇಕಾಗುತ್ತೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಹಾಕ ಮಾಡೋದು ಕೇವಲ ಸಿದ್ದರಾಮಯ್ಯ ಸಾಹೇಬರು ಖರ್ಗೆ ಸಾಹೇಬರು ಅವ್ರು ಇಷ್ಟ ಸರ್ ಕಾಂಗ್ರೆಸ್ ಪಕ್ಷ ಅಲ್ಲ ಎಲ್ಲ ಜನ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಸರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮ ಮೊದಲ ಮಂತ್ರಿ ಮಾಡಾಕ ಮುಂದಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮಂಡ್ಯ ಮೈಸೂರು ಬೆಂಗಳೂರು ಮಾಡಾಕ ಅವ್ರು ಅಷ್ಟ ಬೇಕಾಗಿತ್ತು ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮಗಳ ಭವಿಷ್ಯ ನೋಡಾಕ ಬಹಳ ಕಾಳಜಿ ಐತೆ ಆದ್ರೆ ಉತ್ತರ ಕನ್ನಡ ಕಾಳಜಿ ಉತ್ತರ ಕನ್ನಡ ಬರಗಾಲ ಪ್ರದೇಶ ಸರ್ ಇಲ್ಲಿ ಯಾವುದೇ ಡ್ಯಾಮ್ಗಳಿಲ್ಲ ಯಾವುದೇ ನೀರಾಗ ಸೌಲಭ್ಯ ಇಲ್ಲ ಸರ್ ಎಲ್ಲ ಅಭಿವೃದ್ಧಿ ನಮ್ಮ ನಾಯಕ ಎಚ್ ಕೆ ಪಾಟೀಲ್ ಸಾಹೇಬ್ರು ಒಬ್ಬರೇ ಸರ್ ಈಗ ಅವ್ರು ನಾಟಕ ಕಸ್ಕೊಂಡ್ರಿ ಇವರು ಅವ್ರ ಉದ್ದೇಶ ಸರ್ ಇವರು ಅದಕ್ಕೆ ನಾನು ಸರ್ ಮುಂಬರೋ ದಿನಗಳಲ್ಲಿ ನಮ್ಮ ಪ್ರತ್ಯೇಕ ರಾಜ್ಯವನ್ನು ಮಾಡಬೇಕು ಅಂತ ಒತ್ತಾಯ ಮಾಡಬೇಕು ಸರ್